ಖುಷಿ ಆಗುತ್ತೆ. ಅಂದರೆ ಜರ್ನಿ ನೆನೆಸ್ಕೊಂಡ್ರೆ ಏನೂ ಆಗದೆ ಇರೋ ನನ್ನ ಒಬ್ಬ ಬರೀ ಆ್ಯಕ್ಟಿಂಗ್ ಕಲಿತು ಏನೂ ಗೊತ್ತಿಲ್ಲದೆ ಹೆಂಗೆ ಇಂಡಸ್ಟ್ರಿಗೆ ಬರೋದು ಅಥವಾ ಈ ಸೀರಿಯಲ್ ಅಂದರೆ ಏನು, ಸಿನಿಮಾ ಅಂದರೆ ಏನೂ ಎಕ್ಸ್ಪೋಜರ್ ಇಲ್ಲದೆ ಇರೋ ಒಬ್ಬ ಹುಡುಗ ಬಂದು ಒಂದು ಸೀರಿಯಲ್ ಹೀರೋ ಆಗಿ ಆ ಸೀರಿಯಲ್ ಒಂದು ಬ್ರ್ಯಾಂಡ್ ಸೀರಿಯಲ್ ಆಗಿ ಕರ್ನಾಟಕದ ಮನೆಗೂ ತಲುಪ್ತೀನಿ, ಅಥವಾ ಎಲ್ರಿಗೂ ರಾಮಾಚಾರಿ ಥರ ಮಗ ಬೇಕು, ರಾಮಾಚಾರಿ ಥರ ಗಂಡ ಬೇಕು, ಈ ಥರ ಏನಿದೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂದರೆ ಅದೇ ನನಗೆ ತುಂಬ ಖುಷಿಯಾಗುತ್ತೆ. ಒಂದು ಎರಡನೇದು, ಈಗ ಎಂಡಿಂಗಿಗೆ ಬಂದಿದೆ, ನನಗೆ ಮಿಕ್ಸ್ಡ್ ಫೀಲಿಂಗ್ ಇದೆ. ಒಂದು ಕಡೆ ಖುಷಿ ಆಗುತ್ತೆ, ಮುಗೀತಿದ್ದು, ನೆಕ್ಸ್ಟ್ ಮುಂದಿನ ಹೆಜ್ಜೆ ಸೆಕೆಂಡ್ ಮೈಲ್ ಸ್ಟೋನ್ಗೆ ಹೋಗೋಣ ಅಂತ. ಇನ್ನೊಂದು ಕಡೆ ಬೇಜಾರಾಗುತ್ತೆ, ಯಾಕಂದರೆ ನಮ್ಮ ಸೀರಿಯಲಲ್ಲಿ ತುಂಬ ಫ್ಯಾಮ್ಲಿ ಥರ ಒಂದು ಬಾಂಡ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಎನಿ ಸೀರಿಯಲ್ ಫಾರ್ ದಟ್ ಮ್ಯಾಟರ್. ನಾವು ತಿಂಗಳಲ್ಲಿ 15 ದಿನ ಶೂಟ್ ಮಾಡ್ತೀವಿ ಅಂದರೆ ಮನೆ ಮಠ ಎಲ್ಲ ಬಿಟ್ಟು ನಾವು ನಮ್ಮ ಸೆಟ್ಟವರೇ ನಮ್ಮ ಮನೆಯವರಾಗಿರ್ತಾರೆ. ಯಾಕಂದರೆ ಬೆಳಗ್ಗೆ 8 ಗಂಟೆಗೆ ಬಂದರೆ ನಾವು ರಾತ್ರಿ 9 ಗಂಟೆಗೆ ಹೋಗ್ತೀವಿ. ಸೊ ಇಡೀ ದಿನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವ್ರು ನಮ್ಮ ಕುಟುಂಬದವರೇ ಆಗ್ಬಿಟ್ಟಿರ್ತಾರೆ. ಸೊ ಅವ್ರನ್ನೆಲ್ಲ ಕಳ್ಕೊತೀವಲ್ಲ, ಅಷ್ಟು ಒಳ್ಳೆ ಟೀಮು ಆ್ಯಂಡ್ ಕೋ ಆರ್ಟಿಸ್ಟ್ಗಳಾಗಲಿ, ಇವಳಾಗಲಿ, ನಮ್ಮ ಅಷ್ಟು ಜನ ಕೋ ಆರ್ಟಿಸ್ಟ್ಸ್ ಆಗಲಿ, ಒಂದು ಫ್ಯಾಮ್ಲಿ ಥರನೇ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿತ್ತು. ಸೊ ಅದೆಲ್ಲ ಕಳ್ಕೊತೀವಲ್ಲ, ಅಥವಾ ಇಷ್ಟು ಸಕ್ಸಸ್ ಕೊಟ್ಟಿದ್ದ ಸೀರಿಯಲ್ ನಮಗೆ ಇಷ್ಟಕ್ಕೆ ಆಗೋಯ್ತಾ, ಮುಗ್ದೋಯ್ತಾ ಅನ್ನೋದೊಂದು ಬೇಜಾರಿದೆ ಅಷ್ಟೆ.